ಹೊಸ ವರ್ಷದ ಸಂಭ್ರಮದಲ್ಲಿ ಹಲವು ಯುವ ಜೋಡಿಗಳು ಯುವ ಮನಸ್ಸುಗಳು ಬೆಂಗಳೂರಿನ ಪ್ರತಿಷ್ಠಿತ ಸ್ಥಳಗಳಲ್ಲಿ ನಿನ್ನೆ ಸಂಭ್ರಮದ ಆಚರಣೆಯಲ್ಲಿದ್ದರು. ಆದರೆ ಹೊಸ ವರ್ಷದ ಸಂಭ್ರಮದ ಮಧ್ಯೆ ಬೆಂಗಳೂರಿನ MG ರಸ್ತೆಯಲ್ಲಿ ಶೇಮ್ ಎನ್ನುವಂಥ ಘಟನೆಗಳು ಕೂಡ ನಡೆದು ಹೋದವು. ಕುಣಿದು ಕುಪ್ಪಳಿಸಲು ಬಂದಂಥ ಹೆಣ್ಣು ಮಕ್ಕಳಿಗೆ ಅಲ್ಲಿ ಕಾಮುಕರ ಕಾಟ ಎದುರಾಯಿತು ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ಕುಡಿದ ಮತ್ತಿನಲ್ಲಿ ಹುಡುಗಿಯರನ್ನ ಎಳೆದಾಡಿ ಅಸಭ್ಯವಾಗಿ ಅಲ್ಲಿ ಕೆಲವರು ವರ್ತಿಸಿದ್ದು ಕೂಡ ದಾಖಲಾಗಿದೆ. ಸಾವಿರಾರು ಪೊಲೀಸರ ಎದುರೇ ಹೆಣ್ಣು ಮಕ್ಕಳಿಗೆ ಈ ಕೆಲ ಪುಂಡರು ಕಾಟ ಕೊಟ್ಟರು. ಮೂಕ ಪ್ರೇಕ್ಷಕರಾಗಿ ಪೊಲೀಸರು ನೋಡ್ತಾ ನಿಂತಿದ್ರು. ಕಣ್ಣೀರಿಡ್ತಾ ರಕ್ಷಣೆಗಾಗಿ ಮೊರೆ ಇಟ್ಟವರು ಮೂಕರಾಗಿ ನಿಂತಿದ್ರು ಪೊಲೀಸರು ಅನ್ನುವಂಥದ್ದು ನಿಜಕ್ಕೂ ಆಶ್ಚರ್ಯಕರವಾದಂಥ ಘಟನೆ. MG ರಸ್ತೆ ಬ್ರಿಗೇಡ್ ರಸ್ತೆಯಲ್ಲಿ ಕಳೆದ ರಾತ್ರಿ ಪೋಲಿಗಳು ಆಡಿದ್ದೇ ಆಟ ಅನ್ನುವಂಥದ್ದು. ಸಂಭ್ರಮಾಚರಣೆಗೆ ಬಂದ ಹುಡುಗಿಯರ ಕಣ್ಣೀರು ಕಂಡರೂ ಕೂಡ ಕ್ರಮ ಕೈಗೊಳ್ಳದೇ ಇಲ್ಲ ಖಾಕಿ ದಾರಿಗಳು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಹೊಸ ವರ್ಷ ಅಂದರೆ MG ರಸ್ತೆ ಬ್ರಿಗೇಡ್ ರಸ್ತೆಗಳಲ್ಲಿ ಜನ ಜಂಗುಳಿ ಇರುತ್ತೆ, ಅಲ್ಲಿ ಸಾಕಷ್ಟು ಸಂಭ್ರಮ ಇರುತ್ತೆ, ಕುಣಿದಾಟ ಇರುತ್ತೆ, ಹುಚ್ಚಾಟ ಇರುತ್ತೆ. ಆದರೆ ಅಲ್ಲಿಯ ಒಂದು ವಿಶೇಷ ನಿಯಂತ್ರಣಕ್ಕೆ ಅಂತಲೇ ಸುಮಾರು 1,000ಕ್ಕೂ ಹೆಚ್ಚು ಪೊಲೀಸರನ್ನು ಅಲ್ಲಿ ನಿಯೋಜನೆ ಮಾಡಲಾಗಿತ್ತು. ಆದರೆ ಅತ್ಯಂತ ದುರಂತ ಮತ್ತು ವೈಫಲ್ಯದ ಕನ್ನಡಿ ಅಂದರೆ ಅಲ್ಲಿ ನಿನ್ನೆ ಅದೆಷ್ಟೋ ಹೆಣ್ಣು ಮಕ್ಕಳು ಬೇರೆ ಪೋಲಿ ಪುಂಡರು ಅಲ್ಲಿ ಅವರನ್ನು ಎಳೆದಾಡಿ ಅವರೊಂದಿಗೆ ಅಸಭ್ಯವಾಗಿ ವರ್ತಿಸಿ ಪೊಲೀಸರ ಹತ್ರ ಕಣ್ಣೀರಿಡ್ತಾ ನಮ್ಮನ್ನು ರಕ್ಷಿಸಿ ಅನ್ನುವಷ್ಟರ ಮಟ್ಟಿಗೆ ಬಂತು ಅನ್ನುವಂಥದ್ದು ನಿಜಕ್ಕೂ ಅಲ್ಲಿ ಒಂದು ಆಶ್ಚರ್ಯಕರವಾದಂಥ ಬೆಳವಣಿಗೆ. ಪೊಲೀಸರ ಕೈ ಚೆಲ್ಲದ್ರ ಪೊಲೀಸರ ಕೈ ಮೀರಿದ ಪರಿಸ್ಥಿತಿ ಅಲ್ಲಿತ್ತ ಅನ್ನುವಂಥದ್ದು. MG ರಸ್ತೆ ಮತ್ತು ಬ್ರಿಗೇಡ್ ರಸ್ತೆಯ ಸಂಭ್ರಮಕ್ಕೆ ಇದು ಕಪ್ಪು ಚುಕ್ಕೆ ಅನ್ನುವಂಥದ್ದು. ಅಲ್ಲಿ ಸಾವಿರಾರು ಜನ ಒಂದೆಡೆ ಸೇರಿರುವಂಥ ಹೊತ್ತು. ಆದರೆ ಜೋಡಿಗಳು ಬಂದವರು ತನ್ನ ಪ್ರಿಯತಮೆಯನ್ನು ರಕ್ಷಿಸಿಕೊಳ್ಳಬೇಕಾದಂತಹ ಒಂದು ಪರದಾಟ ಅಲ್ಲಿ ನಾವು ಕಾಣಬೇಕಾಗಿ ಬಂತು. ಪೊಲೀಸರೆದುರು ಸ್ವತಃ ಅವರು ಹೋಗಿ ಒಂದು ಅರ್ಥದಲ್ಲಿ ರಕ್ಷಿಸಿ ನಮ್ಮನ್ನು ಅನ್ನುವಂಥ ಕೇಳುವ ಪರಿಸ್ಥಿತಿ ಕೂಡ ಬಂದಿತ್ತು. ಹಾಗಾಗಿ ನಿನ್ನೆಯ ಸಂಭ್ರಮಾಚರಣೆಯಲ್ಲಿ ಪೋಲಿಗಳದ್ದೇ ಆಟ ಅನ್ನುವಂಥದ್ದು ಅದೆಷ್ಟೋ ಜನರ ಮಧ್ಯೆ ಹೋಗಿ ತಮ್ಮ ವಿಚಿತ್ರ ವರ್ತನೆಯಿಂದ ಬಂದವರಿಗೆ ಮುಜುಗರ ಮಾಡಿದ್ದಂತೂ ಸುಳ್ಳಲ್ಲ. ಆದರೆ ಆಶ್ಚರ್ಯಕರ ಅಂದರೆ ಆ ರೀತಿಯಾಗಿ ಪೋಲಿಯಾಗಿ ಆಡ್ತಿದ್ದವರಿಗೆ ಪೊಲೀಸರು ಏನೂ ಮಾಡಲಿಲ್ಲ ಅನ್ನುವಂಥ ಆ ಒಂದು ಕೊರಗು ಅಥವಾ ಒಂದು ಬೇಸರ ಕೂಡ ಅಲ್ಲಿ ಬಂದವರು ವ್ಯಕ್ತಪಡಿಸ್ತಾರೆ. ನಿಜಕ್ಕೂ MG ರಸ್ತೆ ಮತ್ತು ಬ್ರಿಗೇಡ್ ರಸ್ತೆಯ ಸಂಭ್ರಮಾಚರಣೆಯ ಕ್ಷಣಗಳು ಸೇಫ್ ಅಲ್ಲ ಅನ್ನುವಂಥದ್ದಕ್ಕೆ ಸಂಪೂರ್ಣವಾದಂಥ ನಿದರ್ಶನ ನಿನ್ನೆ MG ರಸ್ತೆಯ ಈ ಚಿತ್ರಣಗಳು ಅನ್ನುವಂಥದ್ದು. ಅಲ್ಲಿ ನಾವು ನೋಡ್ತಿದ್ವಿ ಎಷ್ಟೋ ಜನ ಕುಡಿದ ಅಮಲ್ನಲ್ಲಿ ತಮ್ಮನ್ನೇ ತಾವು ಮರೆತಿದ್ರು. ಇನ್ನೊಂದಷ್ಟು ಜನ ಆ ಅಮಲ್ನಲ್ಲಿಯೇ ಬೇರೆಯವರಿಗೆ ತೊಂದರೆಯನ್ನು ಕೊಟ್ಟರು. ಹೀಗಾಗಿ ಒಟ್ಟಾರೆಯಾಗಿ ಅಲ್ಲಿನ ಆ ತಾಣ ಅನ್ನುವಂಥದ್ದು ನಿಜಕ್ಕೂ ಒಂದು ಕುಡುಕರ ಪಾಲಿಗೆ ಒಂದು ಬೀದಿಯಾಗಿತ್ತು. ಅದರ ಜೊತೆಗೆ ಹೆಣ್ಣು ಮಕ್ಕಳಿಗಂತೂ ಅಲ್ಲಿ ರಕ್ಷಣೆಯೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಅಲ್ಲಿನ ಕೆಲ ಪುಡಾರಿಗಳು ವರ್ತಿಸ್ತಿದ್ದು ನಿಜಕ್ಕೂ ಬೇಸರದ ಸಂಗತಿ. केबल सबसे केबल